ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ತುಂಬ ಇಂಪಾರ್ಟೆಂಟಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡೋದ ಕುರಿತವಾಗಿ ಈಗ ಒಂದು ಅಪ್ಡೇಟ್ ಬಂದಿದೆ. ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಇದು. ಯಾರ್ಯಾರು ಈ ಒಂದು ಪೊಲೀಸ್ ಆಗಬೇಕು ಅಂತ ಇಲ್ಲಿ ವಿದ್ಯಾರ್ಥಿಗಳು ತುಂಬ ಜನ ಇಲ್ಲಿ ಓದ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ಹೇಳ್ತೇನೆ. ಏನಪ್ಪ ಅಂತಾರೆ, ಇದು 14ನೇ ತಾರೀಕು ಬರಬೇಕು. ಆದರೂ ಕೂಡ ಇಷ್ಟು ಬೇಗ ಫ್ಯಾಕ್ಸ್ ಸಂದೇಶ ಇಲ್ಲಿ ಒಳಗೆ ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರ ಒಂದು ಇದರಿಂದ ಅಫಿಷಿಯಲ್ ಆಗಿ ಬಂದಿರತಕ್ಕಂಥ ಒಂದು ಮಾಹಿತಿ ಇದು. ಯಾರ್ಯಾರು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಈ ಒಂದು ಹುದ್ದೆಗಳಿಗಾಗಿ ಪ್ರಿಪೇರೇಷನ್ ಅಥವಾ ನಿಮ್ಮ ಒಂದು ಏನು ಪ್ರಯತ್ನವನ್ನು ನೀವು ನಡೆಸ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗ್ತಕ್ಕಂಥ ಒಂದು ದೊಡ್ಡ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಈಗ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ರೀತಿಯ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಬೇರೆ ಬೇರೆ ಹುದ್ದೆಗಳಿಗೆ ಇರ್ತಕ್ಕಂಥ ಮಾಹಿತಿ ಆಗಿರ್ಬೋದು, ಎಲ್ಲವನ್ನು ಕೂಡ ಫ್ರೀಯಾಗಿ ನಮ್ಮ ಚಾನಲ್ನಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇವೆ. ಅದರ ಜೊತೆಗೆ ನಮ್ಮ ಒಂದು ತರಗತಿಗಳು ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಮತ್ತು ನಾವು ಗ್ರಾಮ ಲೆಕ್ಕಿಗ ಹುದ್ದೆಗಳಿಗಾಗಿ ತರಗತಿಗಳನ್ನು ಈಗಾಗಲೇ ಮಾಡಿದ್ದೇವೆ. ಆ ಒಂದು ತರಗತಿಗಳನ್ನು ಕೂಡ ಎಲ್ಲರೂ ಕೂಡ ಇಲ್ಲಿ ನೋಡಿದ್ದೀರಾ. ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ಗಾಗಿ ನಾವು ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಕರೆಂಟ್ ಅಫೇರ್ಸ್ ತರಗತಿಗಳು ಆಗಿರ್ಬೋದು, ಮತ್ತು ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ಗಾಗಿ GK ತರಗತಿಗಳನ್ನು ಕೂಡ ಫ್ರೀಯಾಗಿ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ನಮ್ಮ ಒಂದು ಏನು ಎಕ್ಸಾಮ್ ಇನ್ ಕನ್ನಡ ಚಾನಲ್ ಮತ್ತು ಇಲ್ಲಿ ಸಕ್ಸಸ್ ಟಾಕ್ ಜೀವನ್ ಚಾನಲ್ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಯೂಸ್ಫುಲ್ ಆಗ್ತವೆ ಅಂತ ಹೇಳ್ತಾ ಬನ್ನಿ ಮೊದಲನೇದಾಗಿ ಒಂದು ಮಾಹಿತಿಗಳನ್ನು ನೋಡ್ಕೊಂಬರೋಣ. ಏನಪ್ಪ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡೋದ್ರ ಕುರಿತು ಈಗ ಏನಪ್ಪ ಅಂತಂದರೆ ಇಲ್ಲಿ ಮಾಹಿತಿ ನಡೀತಾ ಇದೆ. ಈ ಒಂದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಒಂದರಲ್ಲಿ ಅಥವಾ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಒಂದು KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಘಟಕದ 1500 RPC ಹುದ್ದೆಗಳನ್ನು ಇಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR ಮತ್ತು 200 ಹುದ್ದೆಗಳನ್ನು ಇಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ಕೊಳ್ಳೋದಕ್ಕೆ ಅನುಮತಿ ನೀಡಿದ್ದು, ಅದರಂತೆ ಇಲಾಖೆಯ ಒಂದು ರಿಕ್ತವಿದ್ದ APC ಮತ್ತು RPC ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಇಲ್ಲಿ ಉಲ್ಲೇಖ 3 ಮತ್ತು ಉಲ್ಲೇಖ 4ರ ಒಂದು ಪತ್ರಗಳಲ್ಲಿ ಕೋರಿ ಜಿಲ್ಲಾ ಘಟಕವಾರ ಹುದ್ದೆಗಳ ಒಂದು ಸಂಖ್ಯಾವಾರು ವಿವರಗಳನ್ನು ಇಲ್ಲಿ ಪ್ರಸ್ತಾಪನೆ ಮಾಡಲಾಗಿತ್ತು. ಈ ಮಧ್ಯೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಂಬಂಧ ಸರ್ಕಾರವು ನೀಡಿದ ನಿರ್ಬಂಧಕ್ಕಾಗಿ ಈವರೆಗೂ ಕೂಡ ಇಲ್ಲಿ ಯಾವುದೇ ನೇಮಕಾತಿ ಸೂಚನೆಯಲ್ಲಿ ಹೊರಡಿಸಲಾಗಿರುವುದಿಲ್ಲ. ಅದಕ್ಕಾಗಿ ಈಗ ಪ್ರಸ್ತುತವಾಗಿ ಕರ್ನಾಟಕ ಸರ್ಕಾರವು ಉಲ್ಲೇಖ 2ರಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಗುರುತಿಸಿ ಪರಿಷ್ಕೃತ ರೋಸ್ಟರ್ ಬಿಂದುಗಳನ್ನು ಗುರುತಿಸಿ ಆದೇಶಿಸಿರುತ್ತದೆ. ಈ ಮಧ್ಯೆ ಕೆಲವು ಘಟಕಗಳಲ್ಲಿ ಈ ಹಿಂದೆ ಪ್ರಸ್ತಾಪಿಸಿರ್ತಕ್ಕಂಥ ಸಂಖ್ಯಾಬಲಗಳಲ್ಲಿ ಬದಲಾವಣೆ ಆಗಿರ್ತದೆ. ಆದ್ದರಿಂದ ಸರ್ಕಾರವು ಹೊರಡಿಸಿರ್ತಕ್ಕಂಥ ಪರಿಷ್ಕೃತ ರೋಸ್ಟರ್ ಬಿಂದುಗಳ ಅಡಿಯಲ್ಲಿ ಕ್ರೀಡಾ ಮೀಸಲಾತಿ ಸೇರಿದಂತೆ ಸಂಬಂಧಪಟ್ಟ ಘಟಕಗಳಿಂದ ವರ್ಗೀಕರಣವನ್ನು ಪಡೆದು ಈ ಕೆಳಗಿನ ವೃಂದದ ಹುದ್ದೆಗಳನ್ನು ಇಲ್ಲಿ ಈ ಹಿಂದಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ಸೇರಿದಂತೆ ನೇರ ನೇಮಕಾತಿ ಮಾಡಲು ಇಲ್ಲಿ ಮುಂದಿನ ಕ್ರಮಕ್ಕಾಗಿ ಮರು ಹಂಚಿಕೆ ಮಾಡಲಾಗಿರುತ್ತದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸಿವಿಲ್ ಮತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಘಟಕವಾರು ಹುದ್ದೆಗಳ ಹಂಚಿಕೆ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡ್ಬೋದು ನೋಡಿ, ಇಲ್ಲಿ ಡೆಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತ ಕೊಟ್ಟಿದ್ದಾರೆ, DSI ಅಂತ. ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 5 ಹುದ್ದೆಗಳಿದ್ದಾವೆ. ಕಲ್ಯಾಣ ಕರ್ನಾಟಕೇತರ ಅಥವಾ RPC ಹುದ್ದೆಗಳು 15, ಒಟ್ಟು 20 ಹುದ್ದೆಗಳು ಇಲ್ಲಿದ್ದಾವೆ. ಮತ್ತು ಇಲ್ಲಿ APC ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ 275 ಇಲ್ಲಿ ಕಲ್ಯಾಣ ಕರ್ನಾಟಕ ಇದ್ದರೆ, ಮತ್ತು ಕಲ್ಯಾಣ ಕರ್ನಾಟಕೇತರ ಇಲ್ಲಿ ಹುದ್ದೆಗಳು 1375, ಟೋಟಲ್ ಆಗಿ 1650 ಹುದ್ದೆಗಳಿದ್ದಾವೆ. ಮತ್ತು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏನಿದ್ದಾವೆ ಇದು 600 ಹುದ್ದೆಗಳು ಇಲ್ಲಿ ಕಲ್ಯಾಣ ಕರ್ನಾಟಕ ಇದ್ದಾವೆ. ಇನ್ನೂ ಕೂಡ ಇಲ್ಲಿ ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಇಲ್ಲಿ ಅಪ್ಡೇಟ್ ಮಾಡಿಲ್ಲ. 5600ಕ್ಕೂ ಅಧಿಕ ಹುದ್ದೆಗಳು ಇಲ್ಲಿ ಇದ್ದಾವೆ. ನೆಕ್ಸ್ಟ್ ಇಲ್ಲಿ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಏನಿದೆ KSRP ಅಂತ, ಇದು 532 ಇಲ್ಲಿ ಕಲ್ಯಾಣ ಕರ್ನಾಟಕ ಇದ್ದರೆ, ಇಲ್ಲಿ ಕಲ್ಯಾಣ ಕರ್ನಾಟಕೇತರ ಅಂದರೆ ಎಲ್ಲರೂ ಕೂಡ non-HK ಇಲ್ಲಿ 1500 ಹುದ್ದೆಗಳು ಇದ್ದಾವೆ. ಇಲ್ಲಿ 2332 ಇಲ್ಲಿ ಹುದ್ದೆಗಳು ಇಲ್ಲಿ ಭರ್ತಿ ಆಗ್ತವೆ. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ KSISF ಅಂತ ಇದೆ, ಇದು ಕೂಡ ಕಲ್ಯಾಣ ಕರ್ನಾಟಕ. HK ಇಲ್ಲಿ 340 ಇದ್ದರೆ, ಕಲ್ಯಾಣ ಕರ್ನಾಟಕೇತರ ಇಲ್ಲಿ ಯಾವುದೇ ಒಂದು ಅಪ್ಡೇಟನ್ನು ಮಾಡಿಲ್ಲ, ಮುಂದೆ ಮಾಡ್ತಾರೆ. 340 ಹುದ್ದೆಗಳು ಇಲ್ಲೂ ಕೂಡ ಇದ್ದಾವೆ. ಇದು ಅಫಿಷಿಯಲ್ ಆಗಿ ಬಂದಿರತಕ್ಕಂಥ ಒಂದು ಮಾಹಿತಿ. ಇದನ್ನು ಎಲ್ಲ ಕಡೆ ಇಲ್ಲಿ ಮಹಾನಿರ್ದೇಶಕರಾಗಿರ್ಬೋದು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾಗಿರ್ಬೋದು, ಎಲ್ಲ ಕಡೆ ಇಲ್ಲಿ ಫ್ಯಾಕ್ಸ್ಗಳನ್ನು ಇಲ್ಲಿ ಕಾಪಿಗಳನ್ನು ಕಳಿಸಿದ್ದಾರೆ. ಆದಷ್ಟು ಬೇಗ ಈ ಒಂದು ಏನು ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆ, ಪೊಲೀಸ್ ನೇಮಕಾತಿ ಇದೆ, ಎಲ್ಲವೂ ಕೂಡ ಆದಷ್ಟು ಬೇಗ ಆಗ್ತದೆ. ಅದಕ್ಕಾಗಿ ಯಾವ ಒಂದು ವಿದ್ಯಾರ್ಥಿಗಳು ಈ ಒಂದು ಪೊಲೀಸ್ ನೇಮಕಾತಿಗೆ ಅಂತಲೇ ಕಾಯ್ತಾ ಇದ್ದೀರಾ, ಎಲ್ಲರೂ ಕೂಡ ನಿಮ್ಮ ಒಂದು ತಯಾರಿಗಳನ್ನು ನಡೆಸ್ಕೊಳ್ತಾ ಹೋಗ್ಬೋದು. ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಪೊಲೀಸ್ ಪರೀಕ್ಷೆಗಾಗಿ ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ, ಅದನ್ನು ಕೂಡ ನೀವು ನೋಡ್ಕೊಳ್ತಾ ಹೋಗ್ಬೋದು. ಓಕೆನಾ? ವಿಡಿಯೋ ಯೂಸ್ಫುಲ್ ಆಯಿತಾ? ವಿಡಿಯೋ ಯೂಸ್ಫುಲ್ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.